ಎಲ್ರಿಗೂ ನಮಸ್ಕಾರ. ನೋಡಿ, ರಾತ್ರಿ ಈಗ ಮಾಡಿಕೊಂಡು ನೀವು ತಿನ್ನೋದ್ರಿಂದ ಬೇಗ ತೂಕನ ಕಮ್ಮಿ ಆಗ್ತೀರಾ. ನೀವು ಯಾವತ್ತು ಮೊಟ್ಟೆ ತಿಂತೀರಾ ಅವತ್ತೆಲ್ಲ ನೀವು ಈ ರೀತಿ ರಾತ್ರಿ ಊಟಕ್ಕೆ ನೀವು ಮಾಡ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ನಾನ್ ವೆಜ್ ಇದ್ದರೂ ಕೂಡ ನೀವು ಆ ಕಡೆ ಮನ್ಸು ಮಾಡಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಬೇಕಾಗಿರೋದು ಕ್ಯಾರೆಟು, ಹೀರೆಕಾಯಿ, ಒಂದು ಮೊಟ್ಟೆ, ಮೊಳಕೆ ಕಾಳು, ಮ್ಯಾಗಿ ಮಸಾಲ. ಇದಂತೂ ಮಾರ್ಕೆಟಲ್ಲಿ ಸರಾಗಟ್ಟಲೆ ಸಿಗುತ್ತೆ, ನೀವು ತಂದು ಇಟ್ಕೊಬೋದು. ಹೀಗೆ ಮೊಟ್ಟೆನ ಹಾಕ್ಕೊಬೋದು. ಮತ್ತು ನಿಮ್ಗೆ ಇಷ್ಟ ಬಂದಿದ್ದ ತರಕಾರಿನ ನೀವು ಆ್ಯಡ್ ಮಾಡ್ಕೊಂಡು ತಿನ್ಬೋದು. ಇದೆಲ್ಲ ಫೈಬರ್ ಇರುತ್ತೆ, ನಿಮಗೆ ಮೊಟ್ಟೆ ಪ್ರೋಟೀನ್ ಇರುತ್ತೆ. ಮತ್ತು ನಾನಿವಾಗ ಇಲ್ಲಿ ತೋರಿಸ್ತಿರೋದೆಲ್ಲ ಹೆಲ್ದಿಯಾಗಿರುತ್ತೆ, ಮನೆಯಲ್ಲೇ ಮಾಡ್ಕೊಳ್ಳೋಂಥದ್ದು. ಈ ಮ್ಯಾಗಿ ಮಸಾಲೆ ನಿಮ್ಮ ಮಾರ್ಕೆಟು ಯಶವಂತಪುರ ಎಲ್ಲಾದರೂ ಹೋದರೆ ಸಿಗುತ್ತೆ. ನೋಡಿ, ನಾನು ಇಲ್ಲಿ ತೋರಿಸ್ತಿರೋ ಪೌಡ್ರು ಕೂಡ ನಿಮಗೆ ನಾವು ಮನೆಯಲ್ಲೇ ಮಾಡ್ಕೊಂಡಿರೋಂಥದ್ದು. ತರಕಾರಿ ನಿಮ್ಗೆ ಆಪ್ಷನಲ್ಲು, ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಕೊಬೋದು. ನಿಮ್ಗೆ ಏನು ಇಷ್ಟ ಆಗುತ್ತೋ ಅದು ಹಾಕ್ಬೋದು. ಇದ್ರ ಬದಲು ನೀವು ಪೆಪ್ಪರ್ ಕೂಡ ಯೂಸ್ ಮಾಡ್ಬೋದು. ಮ್ಯಾಗಿ ಮಸಾಲ ಬದಲು ಪೆಪ್ಪರ್ನ ಹಾಕ್ಕೊಂಡ್ರೆ ಅದು ಕೂಡ ಟೇಸ್ಟ್ ಇರುತ್ತೆ. ನಾನಿಲ್ಲಿ ಟೇಸ್ಟ್ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಮ್ಯಾಗಿ ಮಸಾಲೆನೇ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ತರಕಾರಿ ತೊಗೋಬೋದು. ಇದಾದಮೇಲೆ ನೋಡಿ, ಇದು ಪೌಡ್ರ್ ಏನು ತೋರಿಸ್ತಾ ಇದ್ದೀನಿ, ಇದು ಮನೆಯಲ್ಲಿ ಮಾಡಿರೋವಂಥದ್ದು. ಇದು ನಿಮ್ಗೆ ಏನೇನು ಕಾಳು ಇಷ್ಟ ಆಗುತ್ತೆ ಅದನ್ನೆಲ್ಲ ಸೇರಿಸಿ ಹುರಿದು ಪುಡಿ ಮಾಡ್ಕೊಬೋದು. ಇದು ಪ್ರೋಟೀನ್ ರಿಚ್ ಪ್ಯಾಕ್ ಆಗಿರುತ್ತೆ ನಿಮಗೆ. ಇದರಲ್ಲಿ ನೀವು ಕಡಲೆಕಾಳು, ಬಟಾಣಿ, ತೊಗರಿಬೇಳೆ ಎಲ್ಲನೂ ಕೂಡ ಏನು ಇಷ್ಟ ಆಗುತ್ತೆ ನಿಮಗೆಲ್ಲ, ಬರೀ ಕಾಳುಗಳು ಮಾತ್ರ ಇದಕ್ಕೆ ಹಾಕಿರೋದು. ಯಾಕಂದರೆ ನೈಟು ನಾವು ಸ್ವಲ್ಪ ತೂಕ ಕಮ್ಮಿ ಆಗಬೇಕು ಅಂದರೆ ನಮಗೆ ಪ್ರೋಟೀನ್ ಇರಬೇಕು ನಮ್ಮ ದೇಹದಲ್ಲಿ. ಪ್ರೋಟೀನ್ ಅಂದರೆ ನೀವು ಯಾವುದ್ಯಾವುದೋ ಶೇಕ್ ಕುಡಿಯೋದ್ರ ಬದಲು ಮನೆಯಲ್ಲೇ ಈ ಥರ ಮಾಡಿಕೊಂಡು ನೀವು ಕುಡಿಬೋದು. ಎಲ್ಲ ಥರ ಕಾಳುಗಳನ್ನು ನೀವು ಒಂದೊಂದು ಕಪ್ಪಲ್ಲಿ ಅಳತೆ ಮಾಡಿಕೊಂಡು ಹುರಿದ್ಬಿಟ್ಟು ಅದನ್ನು ಮಿಲ್ಲಲ್ಲಿ ಹಾಕಿಸ್ಕೊಂಬಂದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬಾಡಿ ಏನಾದರೂ ಹೀಟ್ ಇದ್ದರೆ ಹೆಸರು ಕಾಳು ಬೇಕಾದರೂ ಹಾಕೋಬೋದು, ಸಬ್ಬಕ್ಕಿ ಕೂಡ ಹಾಕೊಬೋದು. ನೋಡಿ, ಈಗ ನಾನು ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ. ಈಗ ಇರೋ ತರಕಾರಿಗಳೆಲ್ಲನೂ ಅಲ್ಲಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಕುದಿಯೋಕೆ ಬಿಡ್ತೀನಿ. ಇವಾಗ ಕುದಿಯೋಕೆ ಬಿಡುವಾಗಲೇ ನೀವು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಬೇಕು. ಇನ್ನು ನೋಡಿ, ಹೀರೆಕಾಯಿನೂ ಕೂಡ ಇವಾಗಲೇ ಹಾಕ್ಬಿಡೋಣ. ಸ್ವಲ್ಪ ಉಪ್ಪೇನಕ್ಕೆ ಅಂದರೆ ಸ್ವಲ್ಪ ಸೇರಿಸ್ಕೊಂಡ್ರೆ ತರಕಾರಿ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿನೂ ಬೇಯಿಸ್ಬಿಡಿ. ಯಾಕಂದರೆ ತರಕಾರಿನಲ್ಲಿರೋ ನಾರಿನಂಶ, ಈ ಫೈಬರ್ ಅಂಶ ಎಲ್ಲ ಹೋಗುತ್ತೆ. ತರಕಾರಿ ತುಂಬ ದೇಹಕ್ಕೆ ಒಳ್ಳೆಯದು. ನೈಟ್ ನೀವು ಇದನ್ನು ಕುಡಿದು ಮಲ್ಕೊಂಡ್ರೆ ಹೊಟ್ಟೆ ಹಸಿವಾಗೋದೇ ಇಲ್ಲ. ನಿಮಗೇನಾದರೂ ಕುಡಿಬೇಕು ಅನಿಸಿದ್ರೆ ಮಧ್ಯದಲ್ಲಿ ಕುಡೀರಿ. ನೋಡಿ, ಇವಾಗ ನಾನು ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಕುದಿಬೇಕಾದ್ರೆ ಹಾಕ್ತೀನಿ. ಇದನ್ನು ಹಾಕಿ ಸ್ವಲ್ಪ ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿಗೆ ತಿರುಗು ಹಾಕೋಬೋದು. ಇಲ್ಲ ನಾನು ತೆಳು ಕುಡಿತೀನಿ ಅಂದರೆ ಓಕೆ. ನೀವು ಇದನ್ನು ಎತ್ತಿಟ್ಕೊಂಡು ರಾತ್ರಿ ಬೇಕಂದರೆ ತುಂಬ ಮಧ್ಯರಾತ್ರಿ ಅಭ್ಯಾಸ ಆಗೋವರೆಗೂ ಹಸಿವಾದರೆ ಮಧ್ಯೆ ನೀವು ಸ್ವಲ್ಪ ತೊಗೋಬೋದು, ಏನೂ ಆಗೋದಿಲ್ಲ. ನೀವೇನು ತೂಕ ಜಾಸ್ತಿನೂ ಆಗೋದಿಲ್ಲ. ಇದನ್ನು ಹೊಟ್ಟೆ ತುಂಬ ಬೇಕಾದ್ರೂ ಕುಡಿದು ಮಲ್ಕೋಬೋದು. ನಿಮ್ಗೆ ಹೆಂಗೆ ನಿಮ್ಮ ದೇಹಕ್ಕೆ ಅನುಕೂಲ ಆಗುತ್ತೆ ಹಾಗೆ. ನೀವು ರಾತ್ರಿ ಊಟನ ಈ ಥರ ತೊಗೊಂಡ್ರೆ, ರಾತ್ರಿ ಅನ್ನ, ಚಪಾತಿ, ಮುದ್ದೆನ ಕಂಟ್ರೋಲ್ ಮಾಡಿ ನೀವು ಈ ಥರ ಬರೀ ಕಾಳು, ಮೊಟ್ಟೆ ಮತ್ತು ಈ ಥರ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಇರೋದನ್ನ ತೊಗೊಂಡ್ರೆ ಬೇಗನೆ ತೂಕ ಆಗ್ತೀರಾ. ಅದರಲ್ಲೂ ಹೊಟ್ಟೆ ಭಾಗ ಅಂತೂ ತುಂಬಾ ಬೇಗ ಕಮ್ಮಿ ಆಗುತ್ತೆ. ಈ ಆಫ್ಟರ್ ಡೆಲಿವರಿ ಯಾರ್ಯಾರು ಹೆಣ್ಮಕ್ಳು ತುಂಬ ವೆಯ್ಟ್ ಬರ್ತಾ ಇರ್ತೀರ ಅವರು ಕೂಡ ಇದನ್ನು ಟ್ರೈ ಮಾಡಿ. ನೀವು ಮಗು ಫೀಡಿಂಗಲ್ಲಿದ್ರೂ ಇದನ್ನು ಮಾಡ್ಬೋದು. ಇದು ಹೆಲ್ದಿ. ಬಟ್ ಫೀಡಿಂಗಲ್ಲಿದ್ದಾಗ ಏನಾಗುತ್ತೆ ಅಂದರೆ ಸುಸ್ತಾಗುತ್ತೆ. ನೋಡಿ, ಸುಸ್ತಾಗಬೇಕಾದ್ರೆ ಈ ಪೌಡ್ರನ್ನ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡು ಇನ್ನೂ ಸ್ವಲ್ಪ ತಿಕ್ ಮಾಡ್ಕೊಂಡು ಕುಡಿಬೋದು, ಏನೂ ಆಗೋಲ್ಲ. ಮಗುಗೆ ಹಾಲು ಕೂಡ ಒಳ್ಳೆ ಪೌಷ್ಟಿಕಾಂಶ ಹಾಲು ಸಿಗುತ್ತೆ. ಇದರಲ್ಲಿ ಇರೋದೆಲ್ಲ ಬರೀ ತರಕಾರಿ. ನೀವು ಪೆಪ್ಪರ್ನ ಯೂಸ್ ಮಾಡ್ಬೋದು ಮ್ಯಾಗಿ ಮಸಾಲೆಕ್ಕಿಂತ. ಮ್ಯಾಗಿ ಮಸಾಲೆ ಸ್ವಲ್ಪ ಟೇಸ್ಟ್ನ ಚೆನ್ನಾಗಿ ಕೊಡುತ್ತೆ. ಇದು ಮಾರ್ಕೆಟಲ್ಲಿ ನಿಮಗೆ ಒಂದು 200 ರೂಪಾಯಿಗೆ 12 ಪ್ಯಾಕೆಟೋ 13 ಪ್ಯಾಕೆಟೋ ಸಿಗುತ್ತೆ. ನನಗೆ ಅದು ಲೆಕ್ಕ ಮಾಡಿಲ್ಲ. ಒಟ್ನಲ್ಲಿ ನಾನು ಹಾಗೆ ತಂದಿರೋದು. ನಾನು ಹಿಂಗೆ ಮಾಡ್ಕೊಂಡು ಕುಡಿತೀನಿ ಯಾವಾಗ್ಲೂ. ನೋಡಿ, ಈಗ ಮ್ಯಾಗಿ ಮಸಾಲ ಹಾಕಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಪೆಪ್ಪರ್ ಹಾಕ್ಕೊಳ್ಳಿ. ಪೆಪ್ಪರ್ ಹಾಕ್ಕೊಂಡ್ರೂ ಒಳ್ಳೆ ಟೇಸ್ಟ್ ಬರುತ್ತೆ. ಇದು ಗಂಟಾಗದೇ ಇರೋ ಥರ ತಿರುವಿ. ನೋಡಿ, ನಿಮ್ಗೆ ಯಾವ ಥರ ತಿಕ್ನೆಸ್ ಬೇಕೋ ಆ ತಿಕ್ನೆಸ್ಗೆ ನೀವು ಗಂಜಿನ ಅಥವಾ ಇದನ್ನು ಸೂಪ್ ಅಂತನಾರು ಅಂದ್ಕೊಳ್ಳಿ, ಇಲ್ಲ ಗಂಜಿ ಅಂತನಾರು ಅಂದ್ಕೊಳ್ಳಿ. ನಾನು ಯೂಶ್ವಲಿ ಗಂಜಿ ಅಂತೀನಿ. ಅದನ್ನು ಇದು ಮಾಡ್ಕೊಬೋದು. ನೋಡಿ, ಇವಾಗ ಉಪ್ಪು ಹಾಕ್ಕೊಳ್ಳಿ. ನಿಮ್ಮ ರುಚಿ ನೋಡಿಕೊಂಡು ಟೇಸ್ಟ್ ಮಾಡಿ ಉಪ್ಪು ಹಾಕ್ಕೊಳ್ಳಿ. ಇಲ್ಲಿ ನಾನು ಪಿಂಕ್ ಸಾಲ್ಟ್ ಹಾಕ್ತೀನಿ. ಪಿಂಕ್ ಸಾಲ್ಟು ಪ್ರತಿ ಸತಿನೂ ಯೂಸ್ ಮಾಡಿಬಿಡಿ, ಯಾವುದಾದ್ರು 2 ಟೈಮ್ ಯೂಸ್ ಮಾಡಿ. ನೋಡಿ, ಇವಾಗ ಪ್ರೋಟೀನ್ಗೋಸ್ಕರ ಮೊಟ್ಟೆ ಲಾಸ್ಟಲ್ಲಿ ಹಾಕಿ ಅದನ್ನು ತಿರುವು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ಕುಡ್ಕೊಳ್ಳಿ. ನಿಮಗೆ ಡೈಲಿ ಕುಡಿಯೋಕ್ಕಾಗಲಿಲ್ಲ ಅಂದರೂ ಒಂದಿನ ಬಿಟ್ಟು ಒಂದಿನ ಕುಡೀರಿ. ನೀವು ನೆಕ್ಸ್ಟು ಯಾವುದಾದ್ರು ವೆಜಿಟೇಬಲ್ ಸೂಪು, ತರಕಾರಿ ಕೋಸಂಬರಿಗಳು ಆ ಥರ ತಿನ್ಕೊಳ್ಳಿ. ನೋಡಿ, ಇದನ್ನು ನೈಟ್ ಬೇಕಾದರೂ ಎತ್ತಿಟ್ಕೊಳ್ಳಿ ಸ್ವಲ್ಪ. ನೋಡಿ, ನಾನು ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡು ಕುಡಿತೀನಿ. ತರಕಾರಿ ಇದು ಎಲ್ಲ ರಿಚ್ ಆಗಿರುತ್ತೆ. ನಿಮ್ಗೇನಾದರೂ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಈ ಥರ ಮಾಡ್ಕೊಂಡು ಕುಡೀರಿ, ಬೇಗನೆ ರಿಸಲ್ಟ್ ಬರುತ್ತೆ. ನನ್ನ ಕರುನಾಡು ಅಡುಗೆ ಚಾನಲ್ನ ಫಾಲೋ ಮಾಡಿ. ಇನ್ನೂ ಹೊಸ ರೆಸಿಪೀಸ್ನ ಹಾಕ್ತೀನಿ. ಅದರಲ್ಲೂ ಸ್ವಲ್ಪ ವೆಯ್ಟ್ ಲಾಸ್ ಬಗ್ಗೆನೇ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಫಾಲೋ ಮಾಡಿ, ಬೆಳೆಸಿ, ಉಳಿಸಿ. ಥ್ಯಾಂಕ್ ಯು.